ರ್ಯಾಪಿಡ್ ಫೈರ್ ಇದೆ. ಕನ್ನಡ ಹಾ ಚಲನಚಿತ್ರ ನಟರ ಬಗ್ಗೆ ಅಭಿಜ್ಞಾ ಅವರ ಒಂದು ಒನ್ ವರ್ಡ್ ಆನ್ಸರ್ ಏನು ಅಂತ. ಸರಿ ಓಕೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರ ಬಗ್ಗೆ ಏನಾದ್ರು ಸಿಂಪ್ಲಿಸಿಟಿ ಸಿಂಪ್ಲಿಸಿಟಿ. ಹ್ಮ್. ಓಕೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಜನರಾಸಿಟಿ ಕಿಚ್ಚ ಸುದೀಪ್. ಹೈಟ್ ಧ್ರುವ ಸರ್ಜಾ. ಆಕ್ಷನ್ ದುನಿಯಾ ವಿಜಯ್. ಸ್ಕ್ರಿಪ್ಟ್ ಗೋಲ್ಡನ್ ಸ್ಟಾರ್ ಗಣೇಶ್. ಸ್ಮೈಲ್ ರಮೇಶ್ ಅರವಿಂದ್ ಸರ್. ಲೆಗಸಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದೇವ್ರು ದೇವ್ರು ಹ್ಮ್. ಮಾಸ್ ಹ್ಮ್. ಪವರ್ ಹ್ಮ್. ಕರೇಜ್ ಹ್ಮ್. ಫಿಯರ್ಲೆಸ್ ಹ್ಯಾಂಡ್ಸಮ್ ಹ್ಮ್. ಸ್ಮೈಲ್ ಹ್ಮ್. ಲುಕ್ ಬಾಡಿ ಹ್ಮ್. ಎಲ್ಲ ಎಲ್ಲ. ರಿಷಬ್ ಶೆಟ್ಟಿ ಸರ್. ಹೊಸ ಹೊಸ ಟ್ಯಾಲೆಂಟ್ಗೆ ಆಪರ್ಚುನಿಟೀಸ್ ಕೊಡ್ತಾರೆ. ಹಿಸ್ ಮೈಂಡ್ ಪ್ರಾಬ್ಲಿ ಮೈಂಡ್ ಬ್ರೈನ್ಸ್ ರಕ್ಷಿ ಶೆಟ್ಟಿ. ಅಕ್ಷಿಶ್ ಶೆಟ್ಟಿ ಅವ್ರದ್ದು ಬ್ರೈನ್ಸ್ ಅಂತ ಹೇಳ್ಬೋದು ಬಟ್ ಹಿಸ್ ಚಬ್ಬಿ ಫೇಸ್ ಚೀಕ್ಸ್. ರಾಜ್ವಿ ಶೆಟ್ಟಿ ಅವರು. ರಾಜ್ವಿ ಶೆಟ್ಟಿ ನೋ ನೀವು ಪ್ರೀವಿಯಸ್ಲಿ ಇವ್ರು ಕೇಳಿದ್ರಿ ಅಲ್ವಾ ರಕ್ಷಿ ಶೆಟ್ಟಿ. ಹ್ಮ್. ನೋ ಅವ್ರಕ್ಕಿಂತ ಮುಂಚೆ ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ ಕರಾವಳಿ. ರಿಷಬ್ ಶೆಟ್ಟಿ ಹಾ, ಕರಾವಳಿ. ಕರಾವಳಿ. ರಾಜ್ಬಿ ಶೆಟ್ಟಿ ಮೈಂಡ್ ಬ್ರೈನ್ಸ್ ಯಾ ರಕ್ಷಿ ಶೆಟ್ಟಿ ಚೆಬ್ಬಿ ಚಬಿ ಕೆನ್ನೆ. ಯಾವತ್ತಾದ್ರೂ ಗಿಣ್ಬೇಕು ಅಂತ ಅನ್ಸಿದ್ಯಾ? ಇಲ್ಲ ನಂಗೆ ನಮ್ ಬಾಸ್ ಇದಾರೆ. ಇಲ್ಲ ಆತರ ಎಲ್ಲ ಏನ್ ಅನ್ಸಿಲ್ಲ ಬಟ್ ಗುಂಡ್ಗಿದಾರಲ್ಲ. ಹ್ಮ್. ಸೊ ಯಾ ಯಶ್ ಅವರು. ಪ್ಯಾನ್ ಇಂಡಿಯಾ ಸ್ಟಾರ್ ಪ್ಯಾನ್ ಇಂಡಿಯಾ ಸ್ಟಾರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟು ಹೌದು ನೀವು ಹೇಳ್ದಾಗ್ಲೇ ಐ ಹೋಪ್ ನಾನು ಜಾಸ್ತಿ ಕುಯ್ಲಿಲ್ಲ. ಕುಯ್ಲಿಲ್ಲ ಅಂತಲ್ಲ, ಎಂಜಾಯ್ ಮಾಡಿದ್ವಿ, ಸಾಕಷ್ಟು ಎಂಜಾಯ್ ಹೌದು. ಮಾಡಿದ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫಾಲೋವರ್ಸ್ ಆಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಏನ್ ಹೇಳ್ತೀರಾ ಫೈನಲಿ? ಬದುಕು ಸಿಗೋದು ಒಂದೇ ಸತಿ ನನ್ನ ಪ್ರಕಾರ. ಹ್ಮ್. ಇದಾದ್ಮೇಲೆ ಇನ್ನೊಂದು 7 ಜನ್ಮ ಇದೆ, ಇನ್ನೊಂದು 8 ಜನ್ಮ ಇದೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ನೋಡಿಲ್ಲ, ನೀವು ನೋಡಿಲ್ಲ. ಹ್ಮ್. ಈಗ ಸಿಕ್ಕಿರೋ ಬದುಕನ್ನ ಆದಷ್ಟು ಒಳ್ಳೆ ರೀತಿಲಿ ಬದುಕಿ. ಕೆಟ್ಟ ಆಲೋಚನೆ, ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ಬೇಕು, ನೀನ್ ಯಾರನ್ನೋ ತುಳಿದ್ಬಿಟ್ಟು ಅದರಿಂದ ನೀನ್ ಮೇಲ್ ಬರ್ತೀಯ ಅಂದ್ರೆ ಖಂಡಿತವಾಗ್ಲೂ ನೀನ್ ಮೇಲ್ ಬರಲ್ಲ ನಿನ್ ಜೀವನದಲ್ಲಿ. ನೀನ್ ಹೀರೋ ಆಗಕ್ಕೆ ಬೇರೆ ಯಾರನ್ನೋ ಕಂಡಮ್ ಮಾಡ್ಬೇಡ ಜೀವನದಲ್ಲಿ. ಸೊ ಇರೋ ಒಂದ್ ಜೀವನನ ಆದಷ್ಟು ಚೆನ್ನಾಗಿ ಬದುಕಿ, ಖುಷಿಯಾಗಿ ಬದುಕಿ, ಬೇರೆಯವ್ರನ್ನ ಖುಷಿ ಪಡಿಸಿ, ಎಷ್ಟಾಗುತ್ತೋ ಅಷ್ಟು ದಾನ ಧರ್ಮ ಮಾಡಿ. ಯಾಕೆಂದ್ರೆ ನಾನ್ ಕರ್ಮ ಬಿಲೀವ್ ಮಾಡೋಳು. ನಾವ್ ಇವತ್ತು ಮಾಡಿದ್ ನಾಳೆ ನಮ್ಗೆಲ್ಲೋ ಸಿಗುತ್ತೆ. ಮೋಸ ಮಾಡಬೇಡಿ. ನನ್ಗೆ ಇಷ್ಟು ವರ್ಷ ಪ್ರೀತಿ ನನ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ನಾನು ಇನ್ನೂ ಈ ಇಂಡಸ್ಟ್ರಿಲಿ ಎಷ್ಟು ವರ್ಷ ಇರ್ತೀನಿ ಇರಲ್ಲ ನನಗೆ ಗೊತ್ತಿಲ್ಲ. ಎಷ್ಟು ವರ್ಷ ಇರ್ತೀನೋ ಅಷ್ಟು ವರ್ಷನೂ ಇದೇ ಪ್ರೀತಿ, ಇದೇ ಸಪೋರ್ಟ್ ನನಗೆ ಕೊಡಿ. ನಾನು ಎಲ್ಲೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆನ ತರುವಂತ ಕೆಲಸ ಮಾಡಲ್ಲ. ನಿಮ್ ಪ್ರೀತಿನ ಹೀಗೆ ಉಳಿಸ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. you. ಒಳ್ಳೆದಾಗ್ಲಿ. ಆಲ್ ದ Thank ಬೆಸ್ಟ್. you. ನೀವು ಅನ್ಕೊಂಡಿರುವಂತಹ ಕನಸುಗಳೆಲ್ಲ ನನ್ಸಾಗ್ಲಿ. ಹಾ ಆದಷ್ಟು ಬೇಗ ದರ್ಶನ್ ಅವರೊಟ್ಟಿಗೆ ಏನೋ ಅತ್ತೆ ಮಗಳ ಅತ್ತೆ ಪಾತ್ರದಲ್ಲಿ ಮಗಳ ಪಾತ್ರ. ನನ್ಗೆ ಯಾಕೋ ಅನ್ನಿಸ್ತಾ ಇತ್ತು, ಅದನ್ನೇ ಯಾಕೆ ಫಿಕ್ಸ್ ಮಾಡೋದು, ಹೀರೋಯಿನ್ ಆಗು ಕೂಡ ಅವಕಾಶ ಸಿಗ್ಲಿ. ಹೀರೋಯಿನ್ ಆಗೇ ಸಿಗ್ಲಿ. ನಿಮ್ಮ ಕನ್ಸೆಲ್ಲಾನು ನನ್ಸಾಗ್ಲಿ, ನಿಮ್ಮ ಡ್ರೀಮ್ಸ್ ಎಲ್ಲಾನು ಫುಲ್ಫಿಲ್ ಆಗ್ಲಿ ಅಂತ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಅಂಡ್ ಸ್ಪೆಷಲಿ ನಮ್ಮ ಬಾಸ್ ಟಿವಿ ಕಡೆಯಿಂದ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದ್ದೀನಿ. Thank ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರಿ. ತೀರಾ ಪರ್ಸನಲ್ ಕ್ವೆಶನ್ಸ್ ಕೇಳಿ ನಂಗೆ ಮುಜುಗರ ಪಡಿಸೋ ಥರದೇನು ಇಲ್ಲ. ಅಂಡ್ ನಂಗೆ ಅವತ್ತೇ ನಿಮ್ದು ಇಂಟರ್ವ್ಯೂ ಸ್ಟೈಲ್ ಇಷ್ಟ ಆಗಿತ್ತು, ಇವತ್ತು ತುಂಬಾ ಇಷ್ಟ ಆಯ್ತು. ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಆಲ್ಸೋ. ಅಂಡ್ ನಿಮ್ಮ ಚಾನಲ್ಗೆ ಬಾಸ್ ಟಿವಿಗೆ ನನ್ನ ಕರೆಸಿ ನಾನು ಇಂಟರ್ವ್ಯೂ ತಗೊಂಡಿದ್ದೀರಾ. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.